ಮುಂದೆ ಬರೋ ದಿನಗಳಲ್ಲಿ ನಿಮ್ಮ JDS ಇಂದ ನಿಮಗೆ ರಾಜ್ಯಾಧ್ಯಕ್ಷರ ಹುದ್ದೆ ಸಿಕ್ಕಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ದಿರ ಜೊತೆಗೆ ತೊಗೊಂಡು ಹೋಗ್ತೀರಾ? ಸರ್, ನನಗೆ ಬ್ರದರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಸ್ವಾಭಾವಿಕವಾಗಿ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷದ ಆ ಒಂದು ಸಮ್ಮಿಲನ ಮತ್ತು ಒಂದು ಬಾಂಧವ್ಯ ಏನೋ ಒಂದು ಬೆಳೀತಲ್ಲ, ಅದು ಕೇವಲ ಮೇಲ್ಮಟ್ಟದ ನಾಯಕರಿಗೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥ ಬಾಂಧವ್ಯ ಅಲ್ಲ. ತೆಳಮಟ್ಟದ ಕಾರ್ಯಕರ್ತರಲ್ಲಿ ಪರಸ್ಪರ ಆರೋಗ್ಯಕರವಾದಂಥ ಒಂದು ಹೊಂದಾಣಿಕೆಯ ರಿಸಲ್ಟೇ ನಮ್ಮ ಕಣ್ಮುಂದೆ ಇದೆ. 19 ಸಂಸದರನ್ನ ರಾಜ್ಯದ ಜನತೆನೂ ಅದನ್ನು ಒಪ್ಕೊಂಡು ಸಹಿ ಹಾಕಿದ್ದಾರೆ. ಹಾಗಾಗಿ ಬ್ರದರ್, ಈಗ ನಾನು ಇಲ್ಲಿ ರಾಜ್ಯಾಧ್ಯಕ್ಷನಾಗ್ತಕ್ಕಂಥ ಇವ್ಯಾವು ಅಪ್ರಸ್ತುತ. ಈ ಪ್ರಶ್ನೆಗೆ ನನ್ನ ಉತ್ತರ ಕೊಡಲಿಕ್ಕಿಲ್ಲ. ಆದರೆ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೇ ಹೊರಗಡೆ ಚರ್ಚೆಗಳು ಒಂದು ವಾರದಿಂದ ಪ್ರಾರಂಭ ಆಗಿದ್ದರೂ ಕೂಡ ನಮ್ಮಲ್ಲಿ ಒಂದು ಸ್ಪಷ್ಟತೆ ಇದೆ, ನಮ್ಮಲ್ಲಿ ಒಂದು ದೃಢವಾದಂಥ ನಿಲುವಿದೆ, ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಕೈ ಜೋಡಿಸಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಮತ್ತು ರಾಜ್ಯವನ್ನು ಕಟ್ತಕ್ಕಂಥ ಒಳ್ಳೆ ದಾರಿಲಿ ತೊಗೊಂಡೋಗ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ನಿಮ್ಮ ಬಾಂಧವ್ಯ ಸದಾಕಾಲ ಇದೇ ರೀತಿ ಮುಂದೆ ಸಾಗಬೇಕು ಅಂತಕ್ಕಂಥ ಚಿಂತನೆ ಒಬ್ಬ ಕಾರ್ಯಕರ್ತನಾಗಿ ನನಗೂ ಇದೆ ನಿಮ್ಮ ಪರವಾಗಿ.